ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ, ಬೇಕಿತ್ತೇ ನಿನಗೆ ಸೃಷ್ಟಿಯೊಳಗೆ ನನ್ನ ಪಾತ್ರ ಅಂತ. ಬಿದಿರು ಹೇಳ್ತದಂತೆ, ಹೂ ಇಲ್ಲ, ಹಣ್ಣು ಇಲ್ಲ, ದಣಿದು ಬಂದವರಿಗೆ ನಾನು ನೆರಳನ್ನು ಕೂಡ ನೀಡಲಾಗುವುದಿಲ್ಲ ಅಂತ. ಅದಕ್ಕೆ ಬ್ರಹ್ಮದೇವ ನಕ್ಕು ನುಡಿತಾನಂತೆ, ಯಾಕೆ ಸಾಧ್ಯವಿಲ್ಲ, ಮನಸ್ಸು ಮಾಡಿ ನೋಡೊಮ್ಮೆ ಅಂದನಂತೆ ಬ್ರಹ್ಮದೇವ. ಬಿದಿರು ಹಠ ಹಿಡಿದು ಬೆಳೆಯಿತಂತೆ, ಕೃಷ್ಣನ ಕೈಯಲ್ಲಿಯ ಕೊಳಲಾಯಿತಂತೆ. ಮಕ್ಕಳ ತೂಗುವ ತೂಗುಯಾಲೆಯಾಯಿತಂತೆ. ಸುಮಂಗಲೆಯರು ಬಾಗಿನ ಕೊಡುವ ಮರವಾಯಿತಂತೆ. ಬಡವನ ಗುಡಿಸಲಿಗೆ ನೆರಳಾಯಿತಂತೆ. ಬಟ್ಟೆ ಒಣಗಿಸುವ ಕೋಲಾಯಿತಂತೆ. ಬಿದಿರಿನ ಬುಟ್ಟಿಯಾಯಿತಂತೆ. ಕಡೆಗೆ ಶವ ಎತ್ತಲು ಆಧಾರವಾಯಿತಂತೆ. ಕಡೆಗೆ ಬಿದಿರು ಹೇಳ್ತಂತೆ, ಮನುಷ್ಯನಿಗೆ ಒಂದು ಗುಟ್ಟನ್ನು ಹೇಳ್ತಂತೆ, ನನ್ನಿಂದ ಏನಾಗದು ಅಂತ ಕೈ ಚೆಲ್ಲದಿರು ಮನುಜ, ಮನಸ್ಸು ಮಾಡಿ ನೋಡೊಮ್ಮೆ ಅಂತ ಹೇಳ್ತಂತೆ ಬಿದಿರು. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ ಅಂತ ಹೇಳ್ತದೆ. ಯಾಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನೇ ಹೊರತು ಮನುಷ್ಯನಲ್ಲ ಅಂತ ಬಿದಿರು ಹೇಳ್ತದೆ. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕೇ ಹೊರತು ಅವಶ್ಯಕತೆಯಿಂದಲ್ಲ. ಕೆಸರು ನೀರಲ್ಲಿ ಶುದ್ಧ ನೀರನ್ನು ತೆಗೆಯಲು ಕಷ್ಟಪಡಬೇಕಾಗಿಲ್ಲ. ಸ್ವಲ್ಪ ತಾಳ್ಮೆ ವಹಿಸಿದರೆ ಕೆಸರು ಕೆಳಗೆ ಇಳಿದು ಶುದ್ಧ ನೀರು ಮೇಲೆ ಬರುವುದು. ಹಾಗೆ ನಮಗೆ ಕಷ್ಟಗಳು ಅವಮಾನಗಳು ಬಂದಾಗ ಸ್ವಲ್ಪ ತಾಳ್ಮೆ ವಹಿಸಿದರೆ ಬಂದ ಕಷ್ಟಗಳು ಅವಮಾನಗಳು ತಿಳಿಯಾಗಿ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದು ಮುಖ್ಯ ಅಲ್ಲ, ಹೃದಯದಲ್ಲಿ ಎಷ್ಟು ಧೈರ್ಯ ಇದೆ ಎಂಬುದು ಮುಖ್ಯ. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ. ಒಂದು ನೋವಿನಿಂದ 1000 ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ. ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿಪಡು. ಆ ಅನುಭವಗಳೇ ನಿನ್ನ ಉನ್ನತ ಯಶಸ್ಸಿನ ದಾರಿಗೆ ಸ್ಫೂರ್ತಿಯಾಗುವುದು ಅಂತ ಬಿದಿರು ಮಾನವನಿಗೆ ಕಿವಿ ಮಾತನ್ನು ಹೇಳ್ತಂತೆ. ನೋಡಿ, ಒಂದು ಬಿದಿರು ನಾನೇನು ಉಪಯೋಗ ಅಂತ ಕೇಳೋದಕ್ಕೆ ಬ್ರಹ್ಮ ಅದಕ್ಕೊಂದು ಚಾನ್ಸನ್ನು ಕೊಟ್ಟ. ನಿನ್ನಿಂದ ಏನು ಉಪಯೋಗ ಅನ್ನೋದನ್ನು ಆ ಬಿದಿರಿಗೆ ಪರಮಾತ್ಮ ಒಂದು ಅವಕಾಶವನ್ನು ನೀಡಿ ಅದರ ಉಪಯೋಗವನ್ನು ಕೂಡ ಅದರ ಮುಂದೆನೇ ತಿಳಿಸ್ತಾನೆ. ಆ ಬಿದಿರು ತನ್ನ ತಿಳುವಳಿಕೆಗೆ ಬಂದದ್ದನ್ನು ಮನುಷ್ಯನಿಗೆ, ಮಾನವ ಕುಲಕ್ಕೂ ಮನುಷ್ಯನಿಗೂ ಕೂಡ ಅದು ಒಂದು ಅಡ್ವೈಸ್ ಮಾಡ್ತದೆ. ಬಿದಿರೇ ಎಲ್ಲದಕ್ಕೂ ಉಪಯೋಗ ಆದಾಗ ಮನುಷ್ಯ ಯಾಕಾಗಬಾರ್ದು ಬಂಧುಗಳು? ಅದಕ್ಕೆ ಮಾನವರಾದ ನಾವುಗಳು ಕೂಡ 4 ಜನರ ಒಂದು ಕಷ್ಟ ಸುಖಗಳಿಗೆ ಅನುವಾಗಿ ಮಾನವ ಜಾತಿಗೆ ಒಂದು ಒಳ್ಳೆಯ ಹೆಸರನ್ನು ತರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕ್ಲಪ್ಪನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಅದೇ ಥರ ಯೂಟ್ಯೂಬ್ ಲಿಂಕ್ ಹನುಮೇಶ್ ಕುಲಕರ್ಣಿ ಅಂತಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.